ಪಾದಗಳಿಗೆ ಸದ್ಗುರು ಹಾಗೂ ಎಲ್ಲ ಸಮಕಾಲೀನ ಮಹಾತ್ಮರ ಪಾದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಆಗಮಿಸಿದಂಥ ಈ ಒಂದು ಸಮಕಾಲೀನ ಮಹಾತ್ಮರ ಒಂದು ರಥಯಾತ್ರೆಯನ್ನು ಸ್ವಾಗತಿಸಿದ ಇಂಗಳಿಗೆ ಗ್ರಾಮದ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ನಾವು ಬಂದಿದ್ವಿ. ಈ ಒಂದು ರಥಯಾತ್ರೆಯನ್ನು ನಾವು ತರ್ತೀವಿ, ಮಾಡ್ಕೊಂಡು ಬರ್ತೀವಿ. ನಾವೆಲ್ಲರೂ ಕೂಡಿ ಭವ್ಯ ಸ್ವಾಗತದೊಂದಿಗೆ ಒಂದು ಬರಮಾಡ್ಕೊಳ್ಬೇಕು ಮತ್ತು ಬೇಡ್ಕೊಳ್ಬೇಕು ಅಂತೇಳಿ ನಾವು ತಿಳಿಸಿದ್ದೇವೆ. ಅವಾಗ ಎಲ್ಲರಿಗೆ ಒಂದು ಗುಡಿಯೊಳಗೆ ಒಂದು 100-200 ಮಂದಿ ಜನ ಸೇರಿದ್ವಿ. ಅದಕ್ಕೆ ಜನ ನೋಡಿ ನಾವು ತಿಳ್ಕೊಂಡಿದ್ವಿ, ಒಂದು ಮೀಟಿಂಗ್ಗೆ ಒಂದು 50-100 ಮಂದಿ ಕೂಡ್ಯಾರ. ಇನ್ನು ಉತ್ಸವವನ್ನು ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಅದೇ ಪ್ರಮಾಣದೊಳಗೆ ನೀವು ಎಲ್ಲರೂ ಕೂಡಿ ದೊಡ್ಡ ಪ್ರಮಾಣದೊಳಗೆ ಕೂಡಿ ಈ ಒಂದು ಉತ್ಸವವನ್ನು ಸ್ವಾಗತ ಮಾಡೋದ್ರ ಮೂಲಕ ಹಾಗೂ ಬೀಳ್ಕೊಡೋದ್ರ ಮೂಲಕ ಹೆಚ್ಚಿನ ಪ್ರಮಾಣದೊಳಗೆ ತಾಯಿಯಂದರಾಗಲಿ, ಅಕ್ಕಂಗಿಯರಾಗಲಿ, ಗುರು ಹಿರಿಯರಾಗಲಿ, ಯುವಕರಾಗಲಿ ಕೂಡಿಕೊಂಡು ದೊಡ್ಡ ಪ್ರಮಾಣದೊಳಗೆ ನಾವೆಲ್ಲ ಸ್ವಾಗತಿಸ್ತೀರಿ. ಯಾಕಂದರೆ ನಾವು ಇಷ್ಟೆಲ್ಲ ನಾವು ತಯಾರು ಮಾಡ್ಕೊಂಬಂದು ಇವತ್ತಿಗೆ ಇಷ್ಟು ಪ್ರಮಾಣದೊಳಗೆ ಕೂಡಿ ನಾವೆಲ್ಲರೂ ಸ್ವಾಗತಿಸಿದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ. ಇವತ್ತಿಗೆ ನಾವು ಇಷ್ಟೆಲ್ಲ ನೋವುಗಳನ್ನು ತಾಪತ್ರಯಗಳನ್ನು ಎಲ್ಲವನ್ನೂ ಸಹಿಸ್ಕೊಂಡು ಏನೋ ಬೇಸರವನ್ನು ನಾವು ಇಲ್ಲಿ ಕಳ್ಕೊಂಡಿವಿ. ಯಾಕಂದರೆ ನಿಮ್ಮೆಲ್ಲರೂ ನೋಡಿ ನಾವು ಕಳ್ಕೊಂಡಿವಿ. ಯಾವುದೋ ನೋವು ಯಾವುದೂ ಆಗಲಿಲ್ಲ. ಮುಂಚೆಲಿಂದ ನಾವು ಬಂದು ನಮ್ಮ ಕಾಲು ಹೊಸಾಗದಿದ್ದು ನಾವೆಲ್ಲೇ ಅಲ್ಲೇ ಬಂದು ನೋಡ್ಬೇಕು, ಮುಂದೆ ಕಳಿಸ್ಬೇಕು, ಪ್ರಮಾಣ ನೋಡಿ ಮುಂದೆ ಕಳಿಸ್ಬೇಕಂತ ನಾವು ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರೂ ಖುಷಿಯಾಗಿ ಆ ಖುಷಿ ಒಳಗೆ ನಮ್ಮ ಕಾಲು ಹೋಗಿಬಿಟ್ಟು ಹಂಗೆ ಇವೆಲ್ಲನೂ ನಾವೆಲ್ಲರೂ ಕೂಡಿ ಸ್ವಾಗತ ಮಾಡಿದ್ವಿ. ಭಾಳ ಖುಷಿ ಅಂತ, ಭಾಳ ಮನಸ್ಸಿಗೆ ಇರುವಂತ. ಯಾಕಂತಂದ್ರೆ ತನ್ನ ಗುರು ಒಲಿತಂದ್ರೆ ಹೊರ ಒಲಿತಾನೆ. ಹಂಗೆ ನಾವೊಂದು ಸಸ್ಯ ಅವ್ರು ಒಲಿವಂತಂದ್ರೆ ಆ ಗುರು ನಿಮ್ಗೆ ಒಲ್ದಾನ ಅಂತ ತಿಳ್ಕೊಂಡ್ಬಿಟ್ರಿ. ಅದಕ್ಕೆ ಸದ್ಗುರು ಸಿದ್ಧಾರೂಢರ ಈ ಒಂದು ಸಮಕಾಲೀನ ಮಹಾತ್ಮರ ಈ ಅಂಬಾರಿ ಉತ್ಸವ ಮೊನ್ನೆ ದಿವಸ ಗೌರವಣಿ ದಿವಸ ನಾವು ನಿಮಗೆ ಮೀಟಿಂಗ್ ಮಾಡಿದಾಗ ನಾವು 15ನೇ ತಾರೀಕು 11ನೇ ತಿಂಗಳ 2024 ಗೌರವಣಿ ದಿವಸ ನಾವು ಬರ್ತೀವಿ ಅಂತ ಬಿಟ್ಟಿದ್ವಿ. ಅದೇ ರೀತಿ ನಾವು 15ನೇ ತಾರೀಕು 11ನೇ ತಿಂಗಳ ಗೌರವಣಿ ದಿವಸ ಸದ್ಗುರು ಸಿದ್ಧಾ ಮಠದಿಂದ ನಾವು ಚಾಲನೆ ಕೊಟ್ಟು ನಾವು ಚಾಲನೆಗೂ ಬಾ ಅಂತ ಹೇಳಿದ್ವಿ. ಅದಕ್ಕೆ ತಾವು ಏನು ಅನಾನುಕೂಲ ಅಂದರೆ ಬರ್ಲಿಕ್ಕೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ಸ್ವಾಗತ ಮಾಡಿದ್ವಿ. ಅದಕ್ಕೆ ನಾವು ಇವತ್ತು ಸದ್ಗುರು ಸಿದ್ಧಾ ಮಠದಿಂದ ಇದೇ ಮಾರ್ಗವಾಗಿ ನಾವು ಶಿಸ್ನಾ ಗ್ರಾಮ ತಲುಪ್ತೀವಿ. ಅಲ್ಲಿಂದ ನವಲಗುಂದಕ್ಕೆ ರಥಯಾತ್ರೆ ನಾವು ಚಾಲನೆ ಕೊಡ್ತೀವಿ. ಯಾಕಂತಂದ್ರೆ ಅಲ್ಲಿಂದ ನಾವು ಅತ್ತಿಗೇರಿ, ಗುಡಿಗೇರಿ, ಸಿರೂರು, ಪಶುಪತಿಹಾಳ, ಕುಂದಗೋಳ, ಗುಡೇನಕಟ್ಟಿ, ಮಂಡೂರು, ಬಂಡವಾಳ, ಸಿರುಗುಪ್ಪಿ, ಇಂಗಳಹಳ್ಳಿ, ದೊಂದೂರು, ಬೆನ್ನೂರು, ಚಿಲುಪಾರ ಮೂಲಕ ನಾವು ನವಲಗುಂದ ಗ್ರಾಮಕ್ಕೆ ತಲುಪ್ತೀವಿ. ಅಲ್ಲಿಂದ ನವಲಗುಂದಲಿಂದ ಗದಗ ಮಡವಾಳ ನಾವು ಹೆಬ್ಸೂರು, ಕಿರೇಸೂರು, ಹೆಬ್ಬಳ್ಳಿ, ಶಿವಳ್ಳಿ ಮತ್ತು ಅಂಬಿನಮಾವಿ, ಕರಡಿಗುಡ್ಡ, ತಿಮ್ಮಾಪುರ, ಲೋಕೂರು ಈ ಮೂಲವಾಗಿ ನಾವು ಗದಗ ಗ್ರಾಮಕ್ಕೆ ಹೋಗಿ ತಲುಪ್ತೀವಿ. ಅಲ್ಲಿಂದ ಸಿದ್ದಪ್ಪಜ್ಜಿಗೆ ಬರಬೇಕಂತಂದ್ರೆ ಮಂಗಳಗಟ್ಟಿ ಮತ್ತು ನರೇಂದ್ರ, ಧಾರವಾಡ, ಅಮರಗೋಳ, ಉಣಕಲ್ಲಿಗೆ ಸಿದ್ದಪ್ಪಜ್ಜಿಗೆ ಬರ್ತೀವಿ. ಅಲ್ಲಿಂದ ಸಿದ್ದಪ್ಪಜ್ಜಿಲಿಂದ ಗೊಪ್ಪನಗೊಪ್ಪ, ಬೆಂಗೇರಿ, ನಾಗರಪ್ಪ, ಕೇಶಾಪುರ ಮಾರ್ಗವಾಗಿ ಡಿಸೆಂಬರ್ 8ಕ್ಕೆ ನಾವು ನೆಹರು ಮೈದಾನದಿಂದ ಸಿದ್ಧಾ ಮಠಕ್ಕೆ 6 ಅಡಿ ಮೇಲೆ ಅಂಬಾರಿ ಹೊಡ್ಕೊಳ್ಳೋದು. ಯಾಕಂತಂತಂದ್ರೆ ನಾವು ಇವತ್ತಿಗೆ ನೋಡ್ರಿ ನಮ್ಮ ಮನೆ ಅಂತಂದ್ರು ನಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ನಾವು ಊರು ಹೊರಗೆ ಇಟ್ಕೊಂಡು ಇವೊಂದು ಸೇವೆ ಮಾಡಕೊಂತೀವಿ. ಇವತ್ತಿಗೆ ನಿಮ್ಮ ಮನೆ ಬಾಗಿಲೊಳಗೆ ಬಂದು ಇವೊಂದು ವಿಷಯ ನೋಡೋಕೆ ಬಂದ್ರೆ ನೀವೆಲ್ಲ ಪ್ರೋತ್ಸಾಹ. ಅದಕ್ಕೆ ಇವತ್ತಿಗೆ ನಮ್ಮ ಮನೆ ಒಂದು ಹೋಗಂಗಿಲ್ಲ ಇಂಥ ಮೆರವಣಿಗೆ. ಅದಕ್ಕೆ ನಿಮ್ಮ ಮನೆ ಮುಂದೆ ಬಂದು ಇವೆಲ್ಲ ಮಹಾತ್ಮರನ್ನು ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಕ್ಕೆ ಬಂದರೂ ಆ ಪರಮಾತ್ಮನ ಇಚ್ಛಾ ನಿಮ್ಮ ಮನೆ ಮುಂದೆ ಬರೋದೈತಿ. ಅದಕ್ಕೆ ಇವತ್ತೆಲ್ಲವನ್ನೂ ನಾವು ಈ ರೀತಿ ನಾವು ನಿಮಗೋಸ್ಕರವಾಗಿ ಈಗ 62 ಹಳ್ಳಿಯವರು ನಾವು ಈಗ ಒಂದು ರಥಯಾತ್ರೆ ಪೂರ್ವಭಾವಿ ಸಭೆ ಮಾಡಿದಾಗ ಪ್ರತಿಯೊಂದು ಹಳ್ಳಿಗೂ ನಾವು ಹೋಗಿ ಮೀಟಿಂಗ್ ಮಾಡಿದ್ವಿ. ಎಲ್ಲರೂ ಪೂರ್ವಭಾವಿ ಸಭೆಯೊಳಗೆ ನಮ್ಮ ಗ್ರೂಪ್ ಕೊಟ್ಟರು, ಆಸಕ್ತಿ ಕೊಟ್ಟರು. ಹೆಂಗೆ ನಾವು ಹಳ್ಳಿಗಳನ್ನು ಮೀಟಿಂಗ್ ಮಾಡ್ತೀವಿ ಹಂಗಾಗಿ ನಿಮ್ಮ ಭಕ್ತಿ ತೋರಿಸಿದಂಥ ಒಂದು ನಂಬಿಕೆ, ವಿಶ್ವಾಸ, ನೀವು ನಮಗೆ ಭರವಸೆ ನಮಗೆ ಕೊಟ್ಟರಿ. ಅದು ನಮಗೆ ಇದನ್ನೆಲ್ಲ ಮಾಡೋಕೆ ನಮ್ಗೆ ಕಾರಣ ಅಂತಂದರೆ ನಮಗೆಲ್ಲೂ ತಿಳಿಸ್ಬೇಕು. ಯಾಕಂತಂದರೆ ನಾವು ಏನಪ್ಪ ದೊಡ್ಡ ಪ್ರಮಾಣದೊಳಗೆ ಒಂದು ದಿವಸ ಮಾಡುವಂಥ ಕಾರ್ಯಕ್ರಮಕ್ಕೆ 7 ಮಂದಿ ಹಾಕಿದ್ವಿ.
ನಂತರ 24 ದಿವಸ ನಮ್ಮ ಧಾರವಾಡ ಜಿಲ್ಲೆ 62 ಹಳ್ಳಿ ಮಾಡ್ಬೇಕಂತಂದ್ರೆ ಭಾಳ ದೊಡ್ಡ ಸಾಹಸಕ್ಕೆ ಹಾಕೀವಿ. ಆದರೂ ಏನು ಮಾಡೋದು ಅಜ್ಜ ಈ ಬುದ್ಧಿ ಹಾಕ್ಯಾನ, ಇದನ್ನು ಮಾಡಿ ತಿನ್ನಲೇಬೇಕು, ಏನಾಗಲಿ ಯಾರು ಬರಲಿ ಬಿಡಲಿ, ಏನು ಮಾಡಲಿ ಬಿಡಲಿ ಮಾಡೇ ತಿನ್ನಬೇಕು ಅನ್ನೋದು ಒಂದು ಮನಸ್ಸಿನ ಬಂತು. ಅದೇ ರೀತಿ ನಾವು ಒಂದು ಅಂಬಾರಿ ಮಂಟಪಗಳನ್ನು ಮೂರ್ತಿಗಳನ್ನು ಮಾಡಿಸುವ ಭಾಳ ಸಮಾಲಿಂದ ಒಂದು ಅಚ್ಚುಕಟ್ಟಾಗಿ ಯಾವ್ದು ಎಲ್ಲಿ ಬರಬೇಕು, ಯಾವ್ದು ಏನು ಬರಬೇಕು, ಮೂಗು ಹೆಂಗೆ, ಕಣ್ಣು ಹೆಂಗೆ, ಮಾರಿ ಹೆಂಗೆ, ಕೈ ಹೆಂಗೆ, ಅದನ್ನೆಲ್ಲ ರೀತಿಯೂ ನಾವು ಪ್ರಯತ್ನ ಪಟ್ಟು ಅದೇ ಒಂದು ಅವನ ಆಕಾರನ ಅಲ್ಲಿ ಬರಬೇಕಂತ ತಿಳ್ಕೊಂಡು ಆ ಒಂದು ಪ್ರಯತ್ನದೊಳಗೆ ನಾವು ಮೂರ್ತಿಗಳನ್ನು ಅಂಬಾರಿ ಮಂಟಪಗಳನ್ನು ಮಾಡಿಸಿದ್ವಿ. ಅದಕ್ಕೆ ಈ ಒಂದು ಎಲ್ಲವನ್ನೂ ನೀವು ಇವತ್ತಿಗೆ ನೋಡುವಂಥದ್ದು, ಚಂದಸ್ತ ಮಾಡುವಂಥದ್ದು. ಇವತ್ತಿಗೆ ಧಾರವಾಡ ಜಿಲ್ಲಾದೊಳಗೆ ದೊಡ್ಡ ಪ್ರಮಾಣದೊಳಗೆ 24 ದಿವಸ ಮೆರವಣಿಗೆ ಆಗಬೇಕಂದ್ರೆ ಅದು ನಮ್ಮ ಧಾರವಾಡ ಜಿಲ್ಲಾ, ಅದು ನಮ್ಮದು ಸಮಕಾಲೀನ ಸಿದ್ಧಾರೂಢ ಸಮಕಾಲೀನ ಮಾತು. ಇವತ್ತಿಗೆ ಎಲ್ಲರೂ ಕೂಡಿ ಈ ಒಂದು ಉತ್ಸವವನ್ನು ದೊಡ್ಡ ಪ್ರಮಾಣದೊಳಗೆ ಸ್ವಾಗತಕ್ಕೆ ಮತ್ತು ರಥಯಾತ್ರೆ ಮಾಡೋಕ್ಕೆ ಕಾರಣ ಆಗಿದೆ ಅಂದರೆ ಅದಕ್ಕೆ ನೀವು ಕಾರಣ ನಿಮ್ಮ ಕೊಟ್ಟಂಥ ಭರವಸೆಯನ್ನು ಅದಕ್ಕೆ ನಾವು ಡಿಸೆಂಬರ್ 8ಕ್ಕೆ ಸಿದ್ಧಮಠದಿಂದ ಶಿಸ್ನಾ ಸರಿಬಸ್ ನೀರು ಮೇಲೆ ಸಿದ್ಧಮಠಕ್ಕೆ 8 ತಾರೀಕಿಗೆ ಎಷ್ಟುಗಳ ಆನೆ ಹಾಕವು ಅಷ್ಟು ಆನೆಗಳ ಮೇಲೆ ಅಂಬಾರಿ ಉತ್ಸವ ಮಾಡಬೇಕಂತಂದು ಅವತ್ತು ತಾವು ಬಂದು ಇದೇ ರೀತಿ ನಾವು ಬಂದು ದೊಡ್ಡ ಪ್ರಮಾಣದೊಳಗೆ ಚಾಲನೆ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇಡೀ ದೇಶದೊಳಗೆ ಎಲ್ಲಿ ಮೆರವಣಿಗೆ ಹಾಕಿದ್ಪ ಅಂದ್ರೆ ಧಾರವಾಡ ಜಿಲ್ಲಾ ಮೆರವಣಿಗೆ ಹಾಕಿದ್ದನ್ನು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಅದು ನಿಸ್ವಾರ್ಥ ಸೇವೆ ನಾವು ಮಾಡಕ್ಕೆ ಬಂದೇವೆ. ಎಲ್ಲರೂ ನಿಸ್ವಾರ್ಥ ಸೇವೆ ಮಾಡೋದು, ಯಾಕಂದರೆ ಹೆಸರಿಗೋಸ್ಕರ ಸೇವೆ ಮಾಡೋದಿಲ್ಲ. ಯಾಕಂತಂದ್ರೆ ಆ ಒಂದು ಪರಮಾತ್ಮ ಸದ್ಗುರು ಸಿದ್ಧಾರೂಢ ಆಗಲಿ, ಸರಿಪಂಥಿ ಆಗಲಿ, ಮಡವಳಜ್ಜ ಆಗಲಿ, ನಾಗಲಿಂಗಜ್ಜ ಆಗಲಿ, ಜಾತಿ ಭೇದ ಮರೆತು ನಮ್ದು ಯಾವುದೋ ಆಸೆ ಆಕಾಂಕ್ಷೆ ಇರ್ಲಾರ್ದೇ ಲೋಕ ಕಲ್ಯಾಣ ಮಾಡುವಂಥ. ಅದಕ್ಕೆ ಸಿದ್ದಪ್ಪಜ್ಜ ಇದ್ದಾಗ ಮೆರಿಬೇಕಂತ ಸೊಳಿತಮ್ಮ, ಇಲ್ದಾಗ ಮೆರಿಬೇಕಂತ ಸೊಳಿತಮ್ಮ ಅಂತ. ಅದಕ್ಕೆ ಇವತ್ತಿಗೆ ಅವರು ಇಲ್ದಾಗ ಮೆರಿಯಾಕಂತಾರಲ್ಲ, ಅದೇ ಅವ್ರು ಮಾಡಿದಂಥ ಕಾರ್ಯಕ್ಕೆ, ಅವ್ರು ಮಾಡಿದಂಥ ಒಂದು ಭಕ್ತಿ, ಅವ್ರು ಮಾಡಿದಂಥ ಒಂದು ಸಹಿಸ್ಕೊಂಡು ಲೋಕ ಕಲ್ಯಾಣ ಮಾಡಿದಂಥದ್ದು ಇವತ್ತಿಗೆ ಅವ್ರು ಮೆರೆಯುವಂಥದ್ದು. ಹಂಗೆ